ಹೆಸರು ಲಕ್ಷ್ಮೀನಾರಾಯಣ ರಾವ್. ನಾನು ಎಲ್ ಎನ್ ರಾವ್ ಎಂಬ ಹೆಸರಲ್ಲಿ ಕನ್ನಡ ಪತ್ರಿಕೆಗಳೇ ವ್ಯಂಗ್ಯಚಿತ್ರಗಳನ್ನು ಬರೆಯುತ್ತಾ ಇದ್ದೇನೆ. ನನ್ನ ಊರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕುಂಟಾರು ಎಂಬ ಊರಿನ ಮಾಯಿಲಂಕೋಟೆ ಎಂಬ ಗುಡ್ಡ ಬೆಟ್ಟಗಳಿಂದ ಆವೃತವಾದ ಒಂದು ಪ್ರದೇಶದಲ್ಲಿ ನನ್ನ ಮನೆ ಇದೆ. ಅಲ್ಲೇ ನಾನು ಹುಟ್ಟಿದ್ದು. ನಮ್ಮ ಊರು ಮಂಗಳೂರಿನ ಸುಮಾರು 85 ಕಿಲೋಮೀಟರ್ ದೂರದಲ್ಲಿದ್ದರೆ, ನಾವು ಮಡಿಕೇರಿಯಿಂದ ಹೋಗೋದಿದ್ರೆ 90 ಕಿಲೋಮೀಟರ್ ಆಗುತ್ತೆ. ಸುಳ್ಯ ಪುತ್ತೂರಿಗೆ 30 ಕಿಲೋಮೀಟರ್ ದೂರದಲ್ಲಿದೆ. ಕುಂಟಾರು ಎಂಬ ಊರಿನಿಂದ 3 ಕಿಲೋಮೀಟರ್ ದೂರ ಗುಡ್ಡ ಬೆಟ್ಟಗಳನ್ನು ಹತ್ತಿ ಹೋದರೆ ನಮ್ಮ ಊರು ಸಿಗುತ್ತೆ. ಮಾಯಿಲಕೋಟೆ ಎಂಬ ಊರಿನ ಹೆಸರಿದ್ರೂ ಕೂಡ ಅಲ್ಲಿ ಕೋಟೆಗಳಿಲ್ಲ. ಆದರೆ ಕೋಟೆಯ ರೀತಿಯಲ್ಲಿ ಸುತ್ತಲೂ ದಟ್ಟವಾದ ಅರಣ್ಯ, ಹಚ್ಚ ಹಸಿರಿನ ಕೂಡಿದ ಕಾಡಿದೆ. ಆದರೆ ಒಂದು ಕಾಲಕ್ಕೆ ಅದು ದಟ್ಟವಾದ ಅರಣ್ಯವಾಗಿತ್ತು. ಸುಮಾರು 70 ವರ್ಷಕ್ಕಿಂತ ಮೊದಲೇ ಸರ್ಕಾರ ನನ್ನ ಅಪ್ಪನಿಗೆ ಅದು ದರಖಾಸ್ತು ಜಾಗ ಕೊಟ್ಟ ಪ್ರದೇಶ ಆಗಿತ್ತು. ಅಲ್ಲಿ ದಟ್ಟವಾದ ಅರಣ್ಯಗಳಿದ್ದು, ದೊಡ್ಡ ದೊಡ್ಡ ಮರಗಳಿದ್ದು, ಅಲ್ಲಿ ಆ ಪಟ್ಟ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೂ ಇತರರು ಸೇರಿ ಅಲ್ಲಿ ಅಡಿಕೆ ತೋಟ, ತೆಂಗಿನ ಗಿಡಗಳನ್ನು ನೆಟ್ಟರು, ಮರಗಿಡಗಳನ್ನು ಬೆಳೆಸಿದ್ರು. ಅಲ್ಲಿ ಬಾವಿ ತೋಡೋದು ತುಂಬ ಕಷ್ಟ ಇತ್ತು. ಯಾಕೆಂದರೆ 1 ಇಂಚು ಜಾಗ ಕೂಡ ಲೆವೆಲ್ ಇರಲಿಲ್ಲ. ಬರೇ ಬೆಟ್ಟ ಗುಡ್ಡಗಳಿಂದ ಸುಳಿದ ಎತ್ತರ ತಗ್ಗಿನಿಂದ ಕೂಡಿದ ಜಾಗ ಆಗಿತ್ತು. ಅಲ್ಲಿ ಸುರಂಗವನ್ನು ತೋಡಲಾಯಿತು. ಸುರಂಗ ಅಂದರೆ ಬೆಟ್ಟಕ್ಕೆ ಅಡ್ಡಲಾಗಿ ಕೊರೆದರೆ ಅಲ್ಲಿಂದ ನೀರು ಬರ್ತಾ ಇತ್ತು. ಅದೇ ನೀರಿನ ಆಸರೆ ನಮಗೆ ಇವತ್ತು ಕೂಡ ಇದೆ. ಹಾಗಾಗಿ ಕ್ರಮೇಣ ಕಾಲ ಕಳೆದ ಹಾಗೆ ಅಲ್ಲಿ ಅಡಿಕೆ, ತೆಂಗಿನ ಮರಗಳ ಸಂಖ್ಯೆ ಜಾಸ್ತಿ ಆಯಿತು. ನೀರಿನ ಅವಶ್ಯಕತೆ ಜಾಸ್ತಿ ಆದಾಗ ಮತ್ತೆ ಕೆಳಗಿನ ತಗ್ಗು ಪ್ರದೇಶದಲ್ಲಿ ಬಾವಿಯನ್ನು ತೋಡಲಾಯಿತು. ಆ ಬಾವಿಯ ನೀರು ಈಗ ನಮಗೆ ಆಸರೆ. ಆದರೆ ಇನ್ನೊಂದು ವಿಚಾರ ಅಂದರೆ, ಆಗಿನ ಕಾಲಕ್ಕೆ ಬಾವಿಯ ಎತ್ತಲು ಯಾವುದೇ ಮೋಟರು, ಪಂಪಿನ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಈ ನೀರನ್ನು ಇವರು ಏನು ಮಾಡ್ತಿದ್ರು ಅಂದರೆ, ಏತ ನೀರಾವರಿ ಮೂಲಕ, ಏತಗಳ ಮೂಲಕ ನೀರನ್ನು ಸೇದಬೇಕಿತ್ತು. ನಮ್ಮ ಅಪ್ಪ ಒಂದು ಬದಿಯಲ್ಲಿ ಅದನ್ನು, ಏತದ ಒಂದು ಬದಿಯಲ್ಲಿದ್ದರೆ ನಾವು ಇನ್ನೊಂದು ಬದಿಯಲ್ಲಿ ಅದನ್ನು ಜಗ್ಗಬೇಕಿತ್ತು. ಹೀಗೆ ಕಾಲ ಕಳೆದ ಮೇಲೆ ನಾನು ನನ್ನ ಪ್ರಾಥಮಿಕ ಶಾಲೆಯನ್ನು ಕುಂಟಾರು AUP ಶಾಲೆಯಲ್ಲಿ ಪೂರೈಸಿದೆ. ನಮ್ಮ ತಂದೆಯವರಲ್ಲಿ ಅಧ್ಯಾಪಕರಾಗಿದ್ದರು. ಅವರ ಜೊತೆಗೆ ನಾನು ಶಾಲೆಗೆ ಹೋಗ್ತಿದ್ದೆ. ಜೊತೆಗೆ ಅಣ್ಣ ಇದ್ದ, ತಮ್ಮಂದಿರಿದ್ರು, ತಂಗಿಯರಿದ್ರು. ಅಮ್ಮ ಯಾವುದೇ ಶಾಲೆಗೆ ಹೋದವರಲ್ಲ. ಕೇವಲ ತಮ್ಮ ಹೆಸರನ್ನು ಲೀಲಾವತಿ ಅಂತ ಕನ್ನಡದಲ್ಲಿ ಬರಿತಾ ಇದ್ರು. ತಂದೆಯವರ ಹೆಸರು P. ಶಿವಾಜಿ ಅಂತ. ತಂದೆಯವರು ಕೂಡ ಕಾಸರಗೋಡು ಜಿಲ್ಲೆ ಯಾವುದೋ ಒಂದು ಪ್ರದೇಶ ಅಂದರೆ ಪುಂಜಂಗೋಡು ಅಂತ ಸ್ಥಳದಿಂದ ಅಲ್ಲಿಗೆ ಬಂದವರು. ಯಾವುದೇ ಪಿತ್ರಾರ್ಜಿತ ಆಸ್ತಿ ಇರಲಿಲ್ಲ. ನಮ್ಮ ಜೊತೆಗೆ ಬಂದವರು ತಂದೆ ಆದಂಥ ಅಜ್ಜ ಬಂದಿದ್ದರು. ಅವರು ಮಾರ್ಗದ ಬದಿಗೆ ಸೇರಿದ ಒಂದು ಜಾಗದಲ್ಲಿ ಸರ್ಕಾರ ಅಲಾಟ್ ಮಾಡಿ ದರಖಾಸ್ತು ಜಾಗದಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಮ್ಮ ಅಪ್ಪ ಮನೆಗೆ ಮಲಯಾಳಂ ಹಾಗೂ ಕನ್ನಡ ಪತ್ರಿಕೆಯನ್ನು ತರ್ತಾ ಇದ್ರು. ಕನ್ನಡ ಪತ್ರಿಕೆ ಆಗ ಇದ್ದದ್ದು ಚಲಾವಣೆಯಲ್ಲಿದ್ದ ನವಭಾರತ. ಈ ನವಭಾರತ ಪತ್ರಿಕೆಯಲ್ಲಿ ಸಿಂಗಣ್ಣ ಅಂತ ಹೆಸರಲ್ಲಿ ರಘು ಅವರು ವ್ಯಂಗ್ಯಚಿತ್ರಗಳನ್ನು ಬರಿತಾ ಇದ್ರು. ನಾನು ಕೆಲವು ಸಲ ಕೇಳಿಸ್ಕೊಳ್ತಾ ಇದ್ದೆ, ಈ ದಿನ ಸಿಂಗಣ್ಣ ಏನು ಹೇಳಿದ್ದಾನೆ ಅಂತ ಊರಿನವರು ಮಾತಾಡ್ಕೊಳ್ತಾ ಇದ್ರು, ಪತ್ರಿಕೆ ಓದುವವರು. ಯಾಕೆಂದರೆ ಪತ್ರಿಕೆ ಓದುವರ ಸಂಖ್ಯೆ ಆಗ ಜಾಸ್ತಿ ಇತ್ತು. ಉದಯವಾಣಿ ಬಹುಶಃ ಆ ಕಾಲಕ್ಕೆ ಇರಲಿಲ್ಲ ಅಂತ ಗೊತ್ತಿಲ್ಲ, ಆದರೂ ಉದಯವಾಣಿ ನಮ್ಮೂರಿಗೆ ಆ ಕಾಲದಲ್ಲಿ ಬರ್ತಿರ್ಲಿಲ್ಲ. ಮತ್ತೆ ನಮ್ಮ ಅಪ್ಪ ಮನೆಗೆ ತರ್ತಾ ಇದ್ದದ್ದು ಮಲಯಾಳ ಮನೋರಮ. ಅಪ್ಪನಿಗೆ ಮಲಯಾಳ ಓದಲಿಕ್ಕೆ ಬರ್ತಿತ್ತು. ಆ ಪತ್ರಿಕೆಗಳನ್ನು ನೋಡಿ ಅಕ್ಷರ ಅಭ್ಯಾಸ ಇಲ್ಲದಿದ್ರೂ ಕೂಡ ನಾನು ಮಲಯಾಳ ಓದೋದನ್ನು ಕಲಿತೆ. ಮತ್ತೆ ಜೊತೆಗೆ ತರ್ತಾ ಇದ್ರು ಅವರು ಅಸಾಧು ಎಂಬ ಹಾಸ್ಯ ಮಾಸಪತ್ರಿಕೆಯನ್ನು. ಮಾಸಪತ್ರಿಕೆಯೋ ವಾರಪತ್ರಿಕೆಯೋ ಇರಬಹುದು. ಅದರಲ್ಲಿ ರಾಜಕೀಯ ಸಂಬಂಧಪಟ್ಟಂತ ಅನೇಕ ವ್ಯಂಗ್ಯಚಿತ್ರಗಳು ಬರ್ತಾ ಇದ್ವು. ಅದರಲ್ಲಿ ಟಾಮ್ಸು, ಗಫೂರು, ಯೇಸುದಾಸನ್ ಇವರ ವ್ಯಂಗ್ಯಚಿತ್ರಗಳು ಬರ್ತಾ ಇದ್ವು. ಮಲಯಾಳ ಹೀಗೆ ಈ ವ್ಯಂಗ್ಯಚಿತ್ರಗಳನ್ನು ನೋಡ್ತಾ ಇದ್ದಾಗ ನನಗೆ
ಅದರಲ್ಲಿ ಏನೋ ಆಸಕ್ತಿ ಹುಡ್ತಾ ಇತ್ತು. ಆದರೆ ನಾನು ಮತ್ತೆ ಸೇರಿದ್ದು ಮುಳ್ಳೇರಿಯ ಹೈಸ್ಕೂಲಿಗೆ. ಮುಳ್ಳೇರಿಯ ಹೈಸ್ಕೂಲು ಪ್ರಾರಂಭ ಆಗುವ ಮೊದಲು ನಾನು ಕುಂಟಾರ್ ಶಾಲೆ 7ನೇ ಕ್ಲಾಸ್ ಮುಗಿದ ಮೇಲೆ ಸೇರಿದ ಅನ್ನಪೂರ್ಣೇಶ್ವರಿ ಹೈಸ್ಕೂಲ್ ಅಗಲ್ಪಾಡಿ ಅಂತ ಇದೆ. ಅದು ನಮ್ಮಲ್ಲಿ ಸುಮಾರು 12-13 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿ 2 ಬಸ್ ಚೇಂಜ್ ಮಾಡಿ ಹೋಗಬೇಕಿತ್ತು ನಮ್ಮೂರಿಂದ. ಹಾಗಾಗಿ ಮುಳ್ಳೇರದಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆದಾಗ ನಾನು ಸುಮಾರು 2-3 ತಿಂಗಳು ವಿದ್ಯಾಭ್ಯಾಸ ಅಗಲ್ಪಾಡಿ ಶಾಲೆಯಿಂದ ಮುಳ್ಳೇರಿಗೆ ಬಂದೆ. ಅಗಲ್ಪಾಡಿ ಶಾಲೆಯಲ್ಲಿ ಒಬ್ಬರು ಲಕ್ಷ್ಮಣ್ ಅಂತ ಡ್ರಾಯಿಂಗ್ ಮಾಡಿಸಿದ್ರು. ಅಲ್ಲಿ ಡ್ರಾಯಿಂಗ್ ಕ್ಲಾಸ್ ಅಂತಲೇ ಇತ್ತು. ವಾರದಲ್ಲಿ 1-2 ತರಗತಿಗಳು ಡ್ರಾಯಿಂಗ್ ಆಗಿ ಸೀಮಿತವಾಗಿತ್ತು. ಅವರು ಅದ್ಭುತ ಕಲಾವಿದರಾಗಿದ್ದರು. ಚಿತ್ರಗಳನ್ನು ಬರೆಸ್ತಾ ಇದ್ರು. ಡ್ರಾಯಿಂಗ್ ಪುಸ್ತಕ ಅಂತ ಸಪರೇಟ್ ಇತ್ತು. ಹಾಗಾಗಿ ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ಅದು ಕಾರಣ ಆಗಿರ್ಬೋದು. ನಂತರ ನಾನು ಮುಳ್ಳೇರ ಹೈಸ್ಕೂಲ್ ಸೇರಿದಾಗ ಅಲ್ಲಿ ಚಿತ್ರಕಲೆಗೆ ಯಾವುದೇ ತರಗತಿಗಳಿರಲಿಲ್ಲ, ಅಧ್ಯಾಪಕರು ಇರಲಿಲ್ಲ. ಆದರೆ ನನ್ನ ಮಿತ್ರರು ಅನೇಕರು ಕನ್ನಡ ಪತ್ರಿಕೆ, ಕನ್ನಡ ದಿನಪತ್ರಿಕೆಗಳನ್ನು ಮನೆಗೆ ತಗೊಂಡು ಹೋಗ್ತಾ ಇದ್ರು. ಅವರ ಹಿರಿಯರು ಯಾರಾದರೂ ಓದುಗರಿದ್ದರೆ ಮನೆಯಲ್ಲಿ ಓದುತ್ತಾ ಇದ್ರು. ಆ ಪುಸ್ತಕಗಳನ್ನು ನಾನು ಬಿಡುವಿನ ವೇಳೆಯಲ್ಲಿ ಅಥವಾ ಬಸ್ ಬರುವವರೆಗೆ ಬಸ್ ಸ್ಟ್ಯಾಂಡ್ ತಿರುಗಿ ಹಾಕ್ತಾ ಇದ್ದಾಗ ಅದರಲ್ಲಿ ಪ್ರಕಟವಾದ ವ್ಯಂಗ್ಯಚಿತ್ರಗಳು ನನಗೆ ಗಮನ ಸೆಳೀತಾ ಇತ್ತು. ಹೀಗೆ ನಾನು ಬಾಲಮಿತ್ರ ಮತ್ತು ಚಂದಮಾಮ ಪತ್ರಿಕೆಗಳನ್ನು ಅಲ್ಲಿ ಕೊಳ್ಳುತ್ತಾ ಇದ್ದೆ. ಅದು ತಗೊಂಡು ಹೋಗಿ ನಾನು ಅದರ ಚಿತ್ರಗಳನ್ನು ನಾನು ರಫ್ ಪುಸ್ತಕದಲ್ಲಿ ಗೀಚ್ತಾ ಇದ್ದೆ. ಹಾಗೆ ನನಗೆ ಈ ಚಿತ್ರಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಮೂಡಿತು. ಈ ನನ್ನ ಪ್ರತಿಭೆಯನ್ನು ನಾನು ನೋಟು ಪುಸ್ತಕದಲ್ಲಿ ಆನ್ಸರ್ ಶೀಟ್ನಲ್ಲಿ ಬರೆದು ಅಧ್ಯಾಪಕರಿಂದ ಬಯಸಿಕೊಂಡದ್ದು ಇದೆ. ನಾನು ಮುಳ್ಳೇರಿಯ ಹೈಸ್ಕೂಲು ದಾಟಿದ ಮೇಲೆ ಪದವಿಗಾಗಿ ಹೋಗಿದ್ದು ಸರ್ಕಾರಿ ಕಾಲೇಜು ಕಾಸರಗೋಡಿಗೆ. ಅಲ್ಲಿ PDC ಇದ್ದೆ ನಾನು. PDC ಅಂದರೆ ಇಲ್ಲಿನ ಕರ್ನಾಟಕದ PUC ಅಂತಾರೆ, ಪ್ರೀ ಡಿಗ್ರಿ ಕೋರ್ಸು ಸೇರಿದಾಗ ಅಲ್ಲಿ ಅದ್ಭುತವಾದ ಒಂದು ಲೈಬ್ರರಿ ಇತ್ತು ಸರ್ಕಾರಿ ಕಾಲೇಜು ಕಾಸರಗೋಡಿನಲ್ಲಿ. ಆ ಲೈಬ್ರರಿಗೆ ಕನ್ನಡ, ಮಲಯಾಳಂ ಹಾಗೂ ಇತರ ಭಾಷೆಗಳ ಹಲವಾರು ದಿನಪತ್ರಿಕೆಗಳು, ವಾರಪತ್ರಿಕೆಗಳು ಬರ್ತಾ ಇದ್ದು. ಬಿಡುವು ಸಿಕ್ಕಿದಾಗಲೆಲ್ಲ ನಾನು ಆ ಪತ್ರಿಕೆಗಳನ್ನು ತಿರುಗಿ ಹಾಕ್ತಾ ಇದ್ದೆ. ಅದರಲ್ಲಿ ವ್ಯಂಗ್ಯಚಿತ್ರಗಳು ನನಗೆ ಗಮನ ಸೆಳೀತಾ ಇತ್ತು. ಜೊತೆಗೆ ಅಲ್ಲಿ ಮೆಂಬರ್ಶಿಪ್ ಥರ ಮಾಡಿ ನಾನು ಕತೆ, ಕಾದಂಬರಿಗಳನ್ನು ಕೂಡ ಓದೋದನ್ನು ಅಭ್ಯಾಸ ಮಾಡಿಕೊಂಡೆ. ಕಡೆಗೆ ಈ ವಾರಪತ್ರಿಕೆಗಳನ್ನು ಅಡ್ರೆಸ್ ನೋಡಿ ನಾನು ಅದೇ ರೀತಿ ಕೆಲವು ಚಿತ್ರಗಳನ್ನು ನಕಲು ಮಾಡಿಯೋ ಅಥವಾ ನನ್ನ ಸ್ವಂತ ಐಡಿಯಾ ಮಾಡಿಯೋ ನಾನು ಪತ್ರಿಕೆಗಳಿಗೆ ಕಳಿಸಲಿಕ್ಕೆ ಶುರು ಮಾಡಿದೆ. ಅದು ಸಂಪಾದಕರ ವಿಷಾದ ಪತ್ರದೊಂದಿಗೆ ವಾಪಸ್ ಬರಲಿಕ್ಕೆ ಶುರುವಾಯಿತು. ನಾನು ನನ್ನ ಮಿತ್ರರಿಗೆ ಸಂಪಾದಕರಿಂದ ಬಂದಿದೆ ಅಂತ ಅದೇ ಚಿತ್ರಗಳನ್ನು ನೋಡಿ ಆನಂದ ಪಡ್ತಾ ಇದ್ದೆ. ಆದರೂ ಕೊನೆಗೊಂದು ದಿನ ಚಿತ್ರಗಳು ಪ್ರಕಟ ಆಗದೇ ಇರುವ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಇದು ನನಗೆ ಒಲಿಯುವ ಕಲೆ ಅಲ್ಲ ಅಂತ. ಇದೇ ಸಂದರ್ಭದಲ್ಲಿ ನನಗೆ ಸಿಕ್ಕಿದವ ಕೋಟೂರಿನ ವಾಸುದೇವ ಎಂಬುವರ ತಮ್ಮ ಸದಾಶಿವ ಕೋಟೂರು. ಸದಾಶಿವ ಕೋಟೂರು ನನ್ನಲ್ಲಿ ಹೇಳಿದ, ಚಿತ್ರ ಬರೆಯುವುದು ಹೀಗಲ್ಲ, ನನ್ನ ಅಣ್ಣ ಚಿತ್ರಕಲೆಯಲ್ಲಿ ಅನುಭವಿ ಇದ್ದಾರೆ, ನೀವು ಅವರಿಂದ ಪ್ರಾಥಮಿಕ ಹಂತದ ಎಲ್ಲ ಸಲಹೆ ಸೂಚನೆಗಳನ್ನು ತಿಳ್ಕೊಳ್ಬೋದು ಅಂತ. ಅದು ಕೋಟೂರು ಎಂಬುದು ನಮ್ಮ ಊರಿಗೆ ಹೋಗೋ ದಾರಿಯಲ್ಲಿದ್ದರೂ ಕೂಡ ಅವರನ್ನು ಭೇಟಿ ಆಗಲಿಕ್ಕೆ ಆಗಿಲ್ಲ. ನಾನು ಪತ್ರ ಮುಖೇನ ಅವರ ಸಂಪರ್ಕ ಮಾಡಿದೆ. ವ್ಯಂಗ್ಯಚಿತ್ರಕಲೆಯ ಪ್ರಾಥಮಿಕ ಹಂತದ ಎಲ್ಲ ವಿಚಾರಗಳನ್ನು ನನಗೆ ಅವರು ಹೇಳಿಕೊಟ್ರು. ಅದರ ಫಲವಾಗಿ ನಾನು ವ್ಯಂಗ್ಯಚಿತ್ರಗಳನ್ನು ಸೂಕ್ತ ರೀತಿಯಲ್ಲಿ ಬರೆಯಲಿಕ್ಕೆ ಅಭ್ಯಾಸ ಮಾಡಿದೆ. ನಾನು ಡಿಗ್ರಿ ಸೇರೋ ಹೊತ್ತಿಗೆ, ಅಂದರೆ 1980ರ ಹೊತ್ತಿಗೆ ಸರಿಯಾಗಿ ಚಿತ್ರಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡೆ. ಯಾವ ಪೆನ್ನು, ಯಾವ ಇಂಕು ಇತ್ಯಾದಿಗಳನ್ನು ನಾನು ತಿಳ್ಕೊಂಡು ಚಿತ್ರ ಬರೆಯಲಿಕ್ಕೆ ಶುರು ಮಾಡಿದೆ. ಇದರ ಫಲವಾಗಿ ನನ್ನ ವ್ಯಂಗ್ಯಚಿತ್ರ 1980 ಮಯೂರ ಏಪ್ರಿಲ್ ಸಂಚಿಕೆಯಲ್ಲಿ ನನ್ನ 2 ಚಿತ್ರಗಳು ಪ್ರಕಟವಾದವು. ಅದು ನನ್ನ ಜೀವನದ ಅತಿ ಸಂತಸದ ಕ್ಷಣ ಅಂತ ಹೇಳ್ಬೋದು. ಯಾಕೆಂದರೆ ನಾನು 100 ಚಿತ್ರಗಳನ್ನು ಬರೆದಿದ್ದೆ. ನನ್ನ ಚಿತ್ರ ಪ್ರಕಟ ಆಗುವುದಿಲ್ಲ, ನನಗೆ ಒಲಿಯುವ ಕಲೆ ಅಲ್ಲ ಅಂತ ಇದನ್ನು ಕೈ ಬಿಡುವ ಸೂಚನೆಯಲ್ಲಿದ್ದೆ. ಯಾಕೆಂದರೆ ನಾನು ಅಲ್ಲಿವರೆಗೆ ಬರಿತಾ ಇದ್ದದ್ದು ಬರೀ ಕೆಂಪು ಸ್ಕೆಚ್ ಪೆನ್ನಲ್ಲಿ ಬರೆದು ಚಿತ್ರಗಳನ್ನು ಗೀಚಿ ಕಳಿಸ್ತಾ ಇದ್ದೆ. ಆದರೆ ಸೂಕ್ತ ರೀತಿಯಲ್ಲಿ ಕಳಿಸ್ತಾ ಇರಲಿಲ್ಲ. ಹೀಗಾಗಿ ನನ್ನ ಕಾರ್ಟೂನ್ ಕಲೆಗೆ ಸಿಕ್ಕಿದ ದೊಡ್ಡ ತಿರುವು ಅಂತ ಹೇಳ್ಬೋದು. ಅಲ್ಲಿ ನನಗೆ ಮತ್ತೆ ಅಲ್ಲಿ ಗೋಡೆ ಪತ್ರಿಕೆ ಇತ್ತು, ಭಿತ್ತಿ ಪತ್ರಿಕೆ ಅಂತಾರಲ್ಲ, ವಾಲ್ ಮ್ಯಾಗಝೀನಲ್ಲಿ ವಾಸುದೇವ್ ಬನ್ನೂರು, ರಾಮ್ ಯಲ್ಲಂಗಳ ಇವರ ಹೆಸರುಗಳನ್ನು ನೋಡಿದೆ, ಅವರ ಚಿತ್ರಗಳನ್ನು ನೋಡಿದೆ. ನನಗೆ ಆಶ್ಚರ್ಯ ಆಯಿತು. ಅವರ ಚಿತ್ರಗಳನ್ನು ನಾನು ಮೊದಲೇ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದನ್ನು ನೋಡ್ತಾ ಇದ್ದೆ. ಹಾಗೆ ಅವರನ್ನು ಭೇಟಿಯಾದೆ. ಅವರು ನನಗಿಂತ ಸೀನಿಯರ್ ಆಗಿದ್ದರು. ಹೀಗೆ ರಾಮ್ ಯಲ್ಲಂಗಳ, ವಾಸುದೇವ್ ಬನ್ನೂರು, ಮತ್ತೆ ನನ್ನ ಜೊತೆಗೆ ಇದ್ದವರು VR ಮಧುರ್, ಅವರು ಕೂಡ ಬರೀತಿದ್ರು.
ಪ್ರಣವ್ ಕುಮಾರ್ ಅಂತ ಹೇಳೋರು ಬರೀತಿದ್ರು. ಹಾಗೆ ಸಮಯ ಸಿಕ್ಕಿದಾಗಲೆಲ್ಲ ನಾವು ಭೇಟಿ ಆಗ್ತಾ ಇದ್ದು, ವ್ಯಂಗ್ಯಚಿತ್ರ ಬರೆಯೋ ಬಗ್ಗೆ, ನಿನ್ನ ಚಿತ್ರ ಎಷ್ಟು ಪ್ರಕಟ ಆಯಿತು, ಎಷ್ಟು ಸಂಭಾವನೆ ಬಂತು ಇತ್ಯಾದಿ ನಾವು ಚರ್ಚೆ ಮಾಡ್ತಾ ಇದ್ದು. ಹೀಗೆ ಸಾಗ್ತಾ ಇರುವಾಗ ನಾನು ಫೈನಲ್ ಇಯರ್ BA ಇರುವಾಗ ಕಾಲೇಜ್ ಮಟ್ಟದ ವ್ಯಂಗ್ಯಚಿತ್ರ ಸ್ಪರ್ಧೆ ನಡೆಯಿತು. ಅದರಲ್ಲಿ ನನಗೆ 2ನೇ ಬಹುಮಾನ ಬಂತು. ಅಲ್ಲಿ ಬಹುಮಾನ ಬಂದ 1 ಮತ್ತು 2ನೇ ಬಹುಮಾನ ಬಂದವರು ಕಣ್ಣನೂರು ಜಿಲ್ಲೆಯ ಮಟ್ಟನೂರು ಎಂಬಲ್ಲಿಗೆ ಹೋಗಬೇಕಿತ್ತು. ಅಲ್ಲಿ ನಾನು ಗಳಿಸಿದ್ದು 2ನೇ ಬಹುಮಾನ. ಅಲ್ಲಿ 1-2 ಬಹುಮಾನ ಸಿಕ್ಕಿದವರು ಮತ್ತೆ ಹೋಗಬೇಕಾಗಿದ್ದು ಕಲ್ಲಿಕೋಟೆಗೆ. ಅದು ವಿಶ್ವವಿದ್ಯಾನಿಲಯ ಮಟ್ಟದ ಕಾಂಪಿಟೇಷನ್. ನನಗೆ ಆಶ್ಚರ್ಯ ಎಂಬಂತೆ ನನಗೆ ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ಹಾಗೆ ಯಾವುದೇ ಡ್ರಾಯಿಂಗ್ ಬರೆಯುವ ಸಲಕರಣೆಗಳಿರಲಿಲ್ಲ. ಇಂಕ್ ತುಂಬಿಸುವ ಪೆನ್ನಲ್ಲಿ ದಪ್ಪ ಇಂಡಿಯನ್ ಇಂಕ್ ಬರಿಬೇಕಿತ್ತು. ಇಂಡಿಯನ್ ಇಂಕ್ ಹಾಕಿ ಬರಿಬೇಕಿತ್ತು. ಆದರೆ ಅದು ಯಾವ ಕೈ ಕೊಡ್ತದೆ ಅಂತ ಹೇಳಲಿಕ್ಕಾಗೋದು, ಯಾಕಂದರೆ ಅದು ಕೂಡಲೇ ಗಟ್ಟಿ ಆಗುವಂಥ ಇಂಕು. ಹೀಗೆ ಹಲವು ಕಾರಣಗಳಿಂದಾಗಿ ನನ್ನ ಕಾರ್ಟೂನ್ ಕಲೆ ಗತಿಯನ್ನು ಪಡೆಯಿತು ಅಂತ ಹೇಳ್ಬೋದು. ಆ ಕಾಲಕ್ಕೆ ನನಗೆ 500 ರೂಪಾಯಿಗಳ ಪ್ರೋತ್ಸಾಹಧನ ಕೂಡ ಸಿಕ್ಕಿತ್ತು. ನನಗೆ ಕಾಲೇಜಲ್ಲಿ ಸಂಪರ್ಕ ಬಂದವರು ಪ್ರೊಫೆಸರ್ ಮೂಡಿತಾಯರು. ಅವರ ಪ್ರೋತ್ಸಾಹವು ನಮಗೆ ಸಾಕಷ್ಟಿತ್ತು. ಕೊನೆಗೆ ನಾನು ನನ್ನ ಪದವಿ ತರಗತಿಯನ್ನು ಮುಗಿಸಿ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಯೋಚನೆ ಮಾಡ್ತಿದ್ದದ್ದು ಅಧ್ಯಾಪಕ ವೃತ್ತಿಯನ್ನು ಮುಂದುವರಿಸೋಣ ಅಂತ. ಯಾಕೆಂದರೆ ನಮ್ಮ ಅಪ್ಪ ಕೂಡ ಅಧ್ಯಾಪಕರಾಗಿದ್ದರು. ಅದೇ ಲೈನಲ್ಲಿ ಹೋಗೋಣ ಅಂತಿದ್ದೆ. ಆದರೆ ನನಗೆ ಯಾವುದೇ ಕಾಲೇಜಲ್ಲಿ BEdಗೆ ಸೀಟ್ ಸಿಗಲಿಲ್ಲ. ಅದಕ್ಕೊಂದು ಕಾರಣ ಇತ್ತು. ನಾವು ಗಡಿನಾಡು ಕಾಸರಗೋಡಿಗೆ ಸೇರಿದವರು. ಹಾಗಾಗಿ ಅಲ್ಲಿ ರಿಸರ್ವೇಷನ್ ಕೋಟ ಇತ್ಯಾದಿಗಳಿರೋ ಕಾರಣ ನಮಗೆ ಅದಕ್ಕೂ ತೊಂದರೆ ಆಯಿತು. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ನಮ್ಮ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.